ಮುಖ್ಯ ನ್ಯಾಯಮೂರ್ತಿಗಳಾದ BR ಗವಾಯಿ ಅವರ ಮೇಲೆ ಹಿರಿಯ ವಕೀಲರಾಗಿದ್ದ 85-90 ವರ್ಷ ಸರ್ ರಾಕೇಶ್ ಕಿಶೋರಿ ಅವರು ಶೂ ಎಸ್ತಿದ್ದಾರೆ ಸರ್. ಅವರು ಏನು ಹೇಳ್ತಾರೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ, ನಮ್ಮ ಮನಸ್ಸಿನ ಭಾವನೆಗಳ ಬಗ್ಗೆ ಏಟ್ ಹಾಕೋರು BR ಗವಾಯಿ ಸಾಹೇಬರು. ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ, ನಾನು ಮಾಡಿದ್ದು ಸರಿ ಅಂತಾರೆ. ತಾವು ತಮ್ಮ ಅಭಿಪ್ರಾಯ ಹೇಳಿ ಸರ್. ಅಲ್ಲ, ಹಿರಿಯ ವಕೀಲರು ಅಂತ ದಯವಿಟ್ಟು ಅವರನ್ನು ಕರಿಬೇಡಿ. ಆತ ಒಬ್ಬ ವಯಸ್ಸಾದ ವೃದ್ಧ ಮೂರ್ಖ. ವಯಸ್ಸಾಗಿದೆ, ಹೌದು ಸರ್, ಬುದ್ಧಿ ಬೇಕು. ಯಾಕಂದರೆ ನೋಡಿ, ಮುಖ್ಯ ನ್ಯಾಯಮೂರ್ತಿ ಹುದ್ದೆ ಅದು ನಮ್ಮ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯದ ಒಂದು ಅದು ಒಂದು ವ್ಯವಸ್ಥೆ ಅದು ಅಲ್ವಾ. ನೀನು ಗವಾಯಿ ಅವ್ರ ಮೇಲೆ ಯಾಕೆ ಎಸ್ದೆ? ನಮ್ಮ ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಅವಮಾನ ಮಾಡಿದ್ದಾರೆ ಅಂದ್ರೆ ಸರ್ ಹೇಳಿದ್ರು. ಅವ್ರು ಹೇಳಿದ್ದು ಇಷ್ಟೇ, ಖಜುರಾಹೋದಲ್ಲಿ ಒಂದು ವಿಗ್ರಹ, ವಿಷ್ಣು ವಿಗ್ರಹ ಇದೆ, ಅದು ಏನೋ ವಿರೂಪಗೊಂಡಿದೆ. ಆ ವಿರೂಪಗೊಂಡ ವಿಷ್ಣು ವಿಗ್ರಹವನ್ನು ಮತ್ತೆ ಜೋಡಿಸ್ಬೇಕು, ಅದಕ್ಕೆ ನೀವು ಅನುಮತಿ ಕೊಡಿ ಅಂತ ಕೇಳಿದಾಗ ಅವ್ರು ಹೇಳಿದ್ದೇನೋ ಅದು ನಮ್ಮ ಪರಿವ್ಯೂ ಬರೋದಿಲ್ಲ. ಅದು ಏನಿದ್ರು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ರಾಜ್ಯ ಇದೇನಿದೆ ಇಲಾಖೆ ಆ ವ್ಯಾಪ್ತಿಗೆ ಬರೋದ್ರಿಂದ ನೀವು ಅಲ್ಲಿ ಮನವಿ ಮಾಡಿಕೊಳ್ಳಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಏನಿಲ್ವಲ್ಲ, ಕಾನೂನಾತ್ಮಕವಾಗಿ ಮಾಡಿ ಅಂತ ಹೇಳಿದ್ರೆ ನೋಡಿ, ಇದು ಜಾತಿಯ ಒಳಕು ಮನಸ್ಸು. ಆತ ವಯಸ್ಸಾದ ಅವಿವೇಕಿ ಮುದುಕ ಏನಿದ್ದಾರೆ ಕಿಶೋರು, ಆತನಿಗೆ ಬುದ್ಧಿ ಇಲ್ಲ. ಮತ್ತು ಆತನ ಒಳಗಡೆ ಈ ರೀತಿಯ ಒಂದು ವಿಷ ತುಂಬಿಕೊಂಡಿರುವಂಥ ಮನುಷ್ಯ. ಅದು RSSನಿಂದ ಟ್ರೈನ್ಡ್ ಆಗಿದೆ, ತರಬೇತಿ ಆಗಿರುತ್ತೆ. ಅದರಿಂದ ಅವನ್ನ ಕಾನೂನಾತ್ಮಕವಾಗಿ ಅವನ ಮೇಲೆ ಕ್ರಮ ಆಗಬೇಕು, ಅವನಿಗೆ ಜೈಲಾಗಬೇಕು ಅವನಿಗೆ.